ನವೆಂಬರ್ನಲ್ಲೇ ಡಿಕೆ ಶಿವಕುಮಾರ್ ಸಿಎಂ ಆಗೋ ಯೋಗ ಇದೆ. ನವೆಂಬರ್ 26ರ ನಂತರ ಡಿಕೆ ಶಿವಕುಮಾರ್ ಸಿಎಂ ಆಗೋದನ್ನ ಯಾರೂ ತಡೆಯೋದಕ್ಕಾಗಲ್ಲ ಅಂತ ಚಿಕ್ಕಮಗಳೂರು ಸ್ವಾಮೀಜಿಯೊಬ್ಬರು ನುಡಿದಂತ ಸ್ಫೋಟಕ ಭವಿಷ್ಯ. ನವೆಂಬರ್ 26ರ ನಂತರ ಡಿಕೆ ಶಿವಕುಮಾರ್ ಸಿಎಂ ಆಗೋದು ಖಚಿತ. ಡಿಕೆ ಶಿವಕುಮಾರ್ ಸಿಎಂ ಆಗೋದನ್ನ ಯಾರೂ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಸ್ವಾಮೀಜಿಯೊಬ್ಬರು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಕೊಪ್ಪದ ಪಂಚಲಿಂಗೇಶ್ವರ ಆಶ್ರಮದ ಡಾಕ್ಟರ್ ಬಿಸಿ ವೆಂಕಟೇಶ್ ಗುರುಜಿ ಅವರು ನುಡಿದಂತ ಭವಿಷ್ಯ. ಡಿಕೆಶಿಯನ್ನ ಸ್ವಗೃಹದಲ್ಲಿ ಭೇಟಿಯಾಗಿದ್ದ ಸ್ವಾಮೀಜಿ ಮಂತ್ರಾಕ್ಷತೆ ಕೈಗೆ ದಾರವನ್ನ ಕಟ್ಟಿ ಬಂದಿದ್ದಾರೆ ಗುರುಜಿ. ನಾನು ಸಿಎಂ ಆಗ್ತೀನಾ ಅಂತ ಡಿಕೆ ಶಿವಕುಮಾರ್ ಕೇಳಿದ್ರು. ಖಂಡಿತ ರಾಜನಾಗೋ ಯೋಗ ಇದೆ ಅಂತ ಹೇಳಿದ್ದೀನಿ. ಡಿಕೆಶಿ ಅವರಿಗೆ ಸಿಎಂ ಆಗೋ ಯೋಗ ಇದೆ. ಡಿಕೆಶಿ ಅವರ ಜಾತಕದಲ್ಲಿ ಸಿಎಂ ಆಗೋ ಯೋಗ ಇದೆ. ಅವರು 2.5 ವರ್ಷ ಪೂರ್ಣಗೊಳಿಸೋದಿಲ್ಲ, 1.5 ವರ್ಷ ಮಾತ್ರ ಸಿಎಂ ಆಗಿರ್ತಾರೆ ಅಂತ ವೆಂಕಟೇಶ್ ಗುರುಜಿ ಹೇಳಿಕೆ ಕೊಟ್ಟಿದ್ದಾರೆ, ಭವಿಷ್ಯ ನುಡಿದಿದ್ದಾರೆ. ಡಿಕೆ ಶಿವಕುಮಾರ್ಗಾಗಿ ನಿತ್ಯ ದುರ್ಗಾ ಪಾರಾಯಣವನ್ನ ವೆಂಕಟೇಶ್ ಗುರುಜಿ ಅವರು ಮಾಡ್ತಿದ್ದಾರಂತೆ. ಡಾಕ್ಟರ್ ಬಿಸಿ ವೆಂಕಟೇಶ್ ಗುರುಜಿ ಅವರು ನುಡಿದಿರುವಂತಹ ಭವಿಷ್ಯ ಇದು. ರಾಜ್ಯ ರಾಜಕೀಯದಲ್ಲಿ ಇದೇ ಈಗ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇರೋದು. ಅಧಿಕಾರ ಹಂಚಿಕೆಯ ಬಗ್ಗೆ, ನವೆಂಬರ್ ಕ್ರಾಂತಿಯ ಬಗ್ಗೆ ಚರ್ಚೆ ಜೋರಾಗಿ ನಡೀತಾ ಇರೋವಾಗಲೇ ಸ್ವಾಮೀಜಿಯೊಬ್ಬರು ನುಡಿದಂತ ಸ್ಫೋಟಕ ಭವಿಷ್ಯ. ಕಾಂಗ್ರೆಸ್ನಲ್ಲಿ 2 ತರದ ಅಭಿಪ್ರಾಯ. ಒಂದು, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ ಅಂತ ಅವರ ಬಣದವರು ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಸಿಎಂ ಬಣದವರು, ಸಿದ್ದರಾಮಯ್ಯನವರ ಬಣದವರು ಹೇಳ್ತಾ ಇರೋದು 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿತಾರೆ, ಯಾವುದೇ ಬದಲಾವಣೆ ಇಲ್ಲ ಅಂತ ಸಿದ್ದರಾಮಯ್ಯನವರ ಬಣದವರು ಹೇಳ್ತಾ ಇದ್ದಾರೆ. ಇದರ ನಡುವೆ ಅನೇಕರು ಈ ರೀತಿಯಾಗಿ ಕೊಡ್ತಾ ಇರುವಂತಹ ಹೇಳಿಕೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಸ್ವಾಮೀಜಿ ಅವರು ಹೇಳ್ತಾ ಇರೋದು ಬದಲಾವಣೆ ಆಗತ್ತೆ, ಡಿಕೆ ಶಿವಕುಮಾರ್ ಅವರಿಗೆ ಆ ಯೋಗ ಕೂಡಿ ಬರುತ್ತೆ. ನವೆಂಬರ್ 26ರ ನಂತರ ಅವರು ಸಿಎಂ ಆಗೋದನ್ನ ಯಾರೂ ಕೂಡ ತಡೆಯೋದಕ್ಕಾಗಲ್ಲ ಅಂತ ವೆಂಕಟೇಶ್ ಗುರುಜಿ ಭವಿಷ್ಯ ನುಡಿದಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇರುವಂತದ್ದು. ಸಿಎಂ ಬದಲಾವಣೆ ಆಗ್ತಾರೆ, ಡಿಕೆಶಿ ಸಿಎಂ ಆಗ್ತಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ನಡೀತಾ ಇರುವಂತದ್ದು. ಇದೇ ಹೊತ್ತಿನಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದ ಬಗ್ಗುಜ್ಜೆ ಮಠದ ಡಾಕ್ಟರ್ ವೆಂಕಟೇಶ್ ಗುರುಜಿ ಅವರು ಕೂಡ ಒಂದು ಭವಿಷ್ಯವನ್ನು ಕೂಡ ಹೇಳಿರುವಂತದ್ದು. ನವೆಂಬರ್ 26ರ ನಂತರ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋದು ಇವರ ಭವಿಷ್ಯವಾಗಿರುವಂತದ್ದು. ಈಗ ಸ್ವತಃ ಡಾಕ್ಟರ್ ವೆಂಕಟೇಶ್ ಗುರುಜಿ ಅವರು ನಮ್ಮ ಜೊತೆಗಿದ್ದಾರೆ. ಏನು ನವೆಂಬರ್ 26ರ ನಂತರ ಡಿಕೆಶಿ ಸಿಎಂ ಆಗ್ತಾರಾ, ಹೇಗೆ ಸರ್? ನವೆಂಬರ್ 26ರ ನಂತರ ಖಂಡಿತವಾಗಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಸುಮಾರು 2031ನೇ ಇಸ್ವಿವರೆಗೂ ಅವರು ರಾಜನ ಹಾಗೆ ಇರ್ತಾರೆ. ಆದರೆ ಅಷ್ಟು ಸುಲಭದ ಮಾತಲ್ಲ ಇದು, ಯಾಕೆಂದ್ರೆ ಅದು ಅಗ್ನಿಯ ಪೀಠ ಇದ್ದಂಗೆ. ಸುಮಾರು 1.5 ವರ್ಷಗಳ ಕಾಲ ಅವರು ಮುಖ್ಯಮಂತ್ರಿಯಾಗಿ ಕರ್ನಾಟಕ ಸರ್ಕಾರವನ್ನು ಆಳ್ತಾರೆ. ಈಗ ನೀವು ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ರಿ, ಭೇಟಿಯಾಗಿ ಎಷ್ಟು ಹೊತ್ತು ಅವ್ರ ಜೊತೆ ಚರ್ಚೆ ನಡೆಸಿರಿ, ಏನ್ ಕೊಟ್ರಿ ನೀವು ಅವರಿಗೆ? ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ ಸುಮಾರು 1 ಗಂಟೆ 22 ನಿಮಿಷಗಳ ಕಾಲ ನಾನು ಮತ್ತೆ ಅವರ ಆಪ್ತರಾದಂತಹ ಸಿದ್ದರಾಜ್ ಅವ್ರ ಜೊತೆ ಕೂತು ಮಾತಾಡಿ ಅವರಿಗೆ ಮಂತ್ರಾಕ್ಷತೆಯನ್ನು ಅನುಗ್ರಹ ಮಾಡಿ, ಹಾಗೆ ಕೈಗೆ ನಾನು ನಿತ್ಯ ದುರ್ಗಾ ಶಪಥಿ ಪಾರಾಯಣ ಮಾಡಿದ್ದನ್ನ ಅವ್ರ ಕೈಗೆ ದಾರವನ್ನು ಕಟ್ಟಿ ಬಂದಿದ್ದೀನಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಅವ್ರು ಮುಖ್ಯಮಂತ್ರಿ ಆಗೋದನ್ನು ತಪ್ಪಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಅದರಲ್ಲಿ 2 ಮಾತಿಲ್ಲ. ಹಾಗೆ ಅವರಿಗೆ ನೊಣೇನಕೆರೆ ಅಜ್ಜಯ್ಯನ ಆಶೀರ್ವಾದ ಮತ್ತು ನಮ್ಮ ರಂಭಾಪುರಿ ಜಗದ್ಗಳ ಕೃಪಾಶೀರ್ವಾದವೂ ಸದಾ ಅವರಿಗೆ ಇದೆ. ಹಾಗಾಗಿ ಯಾರಿಗೂ ತಪ್ಸಕ್ ಆಗಲ್ಲ. ಅಂದ್ರೆ ಈಗ ಸಾಕಷ್ಟು ನೀವು ನೋಡ್ತಾ ಇದ್ದೀರಾ ರಾಜಕೀಯ ಬೆಳವಣಿಗೆನ, ಪ್ರತಿನಿತ್ಯ ಕೂಡ ಚರ್ಚೆ ನಡೀತಾ ಇದೆ. ಈಗಾಗಲೇ ಒಂದು ಡೇಟು ಫಿಕ್ಸ್ ಆಗಿದೆ, ನವೆಂಬರ್ 26ಕ್ಕೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ. ಅಂದ್ರೆ ನವೆಂಬರ್ 26ಕ್ಕೆ ಸ್ವೀಕರಿಸ್ತಾರ ಅಥವಾ 1-2 ದಿನ 3 ದಿನ ಹೆಚ್ಚು ಕಡಿಮೆ ಆಗಬಹುದು. ಖಂಡಿತ ಅವ್ರು ನವೆಂಬರ್ ಲಾಸ್ಟ್ ಒಳಗಡೆ ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾರಿಂದನೂ ತಪ್ಸಕ್ ಸಾಧ್ಯ ಇಲ್ಲ. ಒಂದು ಚರ್ಚೆ ನಡೀತಾ ಇದೆ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಅಂತ. ಈಗ ಇದೇ ನವೆಂಬರ್ ತಿಂಗಳು ಇದೇ ಕ್ರಾಂತಿ, ಈಗೇನ್ ಕ್ರಾಂತಿ ನಡೀತಾ ಇದೆಯಾ ಒಳಗಿಂದ ಒಳಗೆ, ಇದೇ ಕ್ರಾಂತಿ ಒಳಗಡೆ ಸುಡ್ತಾ ಇದೆ. ಅವರವರೊಳಗೆ ಭಿನ್ನಾಭಿಪ್ರಾಯಗಳಿದೆ. ಹೇಗೆ ಅಂದ್ರೆ ಹೈಕಮಾಂಡೇ ಮಾಡುತ್ತಾ ಅಥವಾ ಶಾಸಕರ ಇದ್ರಿಂದ? ಹೈಕಮಾಂಡ್ ಕಡೆಯಿಂದನೇ ಅವ್ರಿಗೆ ನ್ಯಾಯ ಸಿಗುತ್ತೆ, ಖಂಡಿತ ಸಿಗುತ್ತೆ. ಯಾಕಂದ್ರೆ ಅವ್ರಿಗೆ ಕೊಡಬೇಕು. ಯಾಕಂದ್ರೆ ಈಗ ಅವತ್ತಿನ ಏನ್ ಮಾತುಕತೆ ಇತ್ತು ಆ ಪ್ರಕಾರ 2.5 ವರ್ಷ ಅವ್ರಿಗೆ ಬಿಟ್ಟು ಕೊಡೋದು ಒಳ್ಳೇದು. ಯಾಕಂದ್ರೆ ಎಲ್ಲರೂ ಮುಖ್ಯಮಂತ್ರಿ ಆಗ್ಬೇಕು. ಅವರು ಈ ಪಕ್ಷಕ್ಕೋಸ್ಕರ ಸದಾ ದುಡಿದಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಹಾಗಾಗಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಒಳ್ಳೆಯ ಉದ್ದೇಶ, ಬೆಳವಣಿಗೆ. ಅಂದ್ರೆ ಕಾಂಗ್ರೆಸ್ನಲ್ಲಿ ಕೂಡ ಒಂದು ಗುಂಪು ಸಿದ್ದರಾಮಯ್ಯನವರು ಪೂರ್ಣಾವಧಿ ಪೂರ್ಣಗೊಳಿಸ್ತಾರೆ, ಇನ್ನು 2.5 ವರ್ಷಗಳ ಕಾಲ ಸಿಎಂ ಆಗಿ ಮುಂದುವರಿತಾರೆ ಅಂತಾರೆ. ನೀವು ಹೇಳ್ತೀರಾ ಡಿಕೆಶಿ ಅವರು ಅಂತ? ಇಲ್ಲ, ಡಿಕೆಶಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ನಾನು ರಾಜಕೀಯ ಬೆಳವಣಿಗೆ ಬಗ್ಗೆ ಏನು ಹೇಳ್ತಿಲ್ಲ, ಬಟ್ ನಾನು ಅನುಷ್ಠಾನ ಮತ್ತೆ ಪೂಜಾ ಅನುಷ್ಠಾನ ಪ್ರಕಾರವಾಗಿ ನಾನು ಹೇಳ್ತಾ ಇದ್ದೀನಿ. ನನ್ನ ಜ್ಯೋತಿಷ ಫಲಭಾಗ ಹೀಗೆ ಹೇಳ್ತಾ ಇದೆ. ಅದಕ್ಕೋಸ್ಕರ ಅವರು ಖಂಡಿತ ಮುಖ್ಯಮಂತ್ರಿ ಆಗ್ತಾರೆ.
ಅಂದ್ರೆ ಪೂರ್ಣಗೊಳಿಸ್ತಾರೆ 2 ವರ್ಷ. ಅಂದ್ರೆ ಪೂರ್ಣ ಮುಖ್ಯಮಂತ್ರಿ ಸೀಟಲ್ಲಿ ಕೂರಲ್ಲ DKಶಿ ಅವರು. ಸುಮಾರು 1.5 ವರ್ಷಗಳ ಕಾಲ ಅವರು ಭದ್ರವಾಗಿ ಕೂರ್ತಾರೆ. ಆಮೇಲೆ ಸ್ವಲ್ಪ ತಳಕಪಳಕ ಆಗುತ್ತೆ, ತಳಮಳ ಆಗ ಶುರು ಆಗುತ್ತೆ, ಅವರೊಳಗೆ ಭಿನ್ನಾಭಿಪ್ರಾಯ ಶುರು ಆಗುತ್ತೆ. ಮತ್ತೆ ಅಷ್ಟೊತ್ತಿಗೆ ಎಲೆಕ್ಷನ್ ಸ್ಟಾರ್ಟ್ ಆಗಬಹುದು. ನೀವು 1.5 ಗಂಟೆ ಚರ್ಚೆ ಮಾಡಿದ್ರಿ ಅಂತ ಹೇಳಿದ್ರಿ. ಆ ಚರ್ಚೆ ಹೊತ್ತಲ್ಲಿ ಮುಖ್ಯಮಂತ್ರಿಯ ಹುದ್ದೆ ಬಗ್ಗೆಯೂ ಕೂಡ ಚರ್ಚೆ ಆಯ್ತಾ? ಏನೆಲ್ಲ ಚರ್ಚೆ? ಅವರು ಖಂಡಿತ ಬುದ್ಧಿ ನಾನು ಮುಖ್ಯಮಂತ್ರಿ ಆಗ್ತೀನಾ ಕೇಳಿದ್ರು. ಖಂಡಿತ ನೀವು ರಾಜನಾಗಿರ್ತೀರಿ ಅಂತ ಹೇಳಿದ್ರು. ಹಾಗಾಗಿ ಅವರಿಗೆ ಆರೋಗ್ಯ ಆಯುಷ್ಯನ್ನು ಭಗವಂತ ಕರುಣೆ ಮಾಡಲಿ ಅಂತ ಹೇಳಿ ನಾನು ಭಗವಂತನ ಪ್ರಾರ್ಥನೆ ಮಾಡಿ ಅವರಿಗೆ ಮಂತ್ರಾಕ್ಷತೆ ಕೊಟ್ಟಿದ್ದೆ. ಅವರ ರಾಜಕೀಯ ಭವಿಷ್ಯದಲ್ಲಿ ಅಂದ್ರೆ ಈ ಮುಖ್ಯಮಂತ್ರಿ ಆಗುವಂತ ಯೋಗ ಇದೆ? ಖಂಡಿತ ಇದೆ, ಯಾರಿಂದನೂ ತಪ್ಸಕ್ಕಾಗಲ್ಲ. ಮುಖ್ಯಮಂತ್ರಿ ಯೋಗ ಇದೆ ಅವರಿಗೆ. ಇದಿಷ್ಟು ವೆಂಕಟೇಶ್ ಗುರೂಜಿ ಅವರ ಮಾತಾಗಿರುವಂತದ್ದು. ಮುಖ್ಯಮಂತ್ರಿ ಆಗಿ DKಶಿ ಅವರು ಪ್ರಮಾಣ ವಚನ ಸ್ವೀಕರಿಸುವುದು ಶತಸಿದ್ಧ ಅನ್ನುವ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರು ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.